ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಶಾಂತಿಯನ್ನು ಹುಡುಕುತ್ತಾ ಕಾಶಿ ಕೈಲಾಸ ಅಲೆಯುವ ಅವಶ್ಯಕತೆ ಇಲ್ಲ. ಅಹಂಕಾರದ ಬಾಗಿಲು ಮುಚ್ಚಿ ಪ್ರೀತಿಯ ಕಿಟಕಿ ತೆರೆದು ನಿನ್ನ ಅಂತರಂಗದೊಳಗೆ ಇಣುಕು. ಅಲ್ಲಿ ನಿನ್ನ ನಿರೀಕ್ಷೆಗೂ ಮೀರಿದ ಪರಮಾತ್ಮನ ಪ್ರಶಾಂತ ಅರಮನೆ ನಿನಗಾಗಿ ಕಾಯ್ತಿದೆ. ಈ ಜಗತ್ತಿನಲ್ಲಿ ಯಾರೊಬ್ಬರೂ ಪರಿಶುದ್ಧ ಹಾಗೂ ಪರಿಪೂರ್ಣರಲ್ಲ. ಹಾಗಾಗಿ ಇನ್ನೊಬ್ಬರ ಪ್ರಮಾದ ದೋಷಗಳನ್ನು ಹುಡುಕುತ್ತಾ ಹೋದರೆ ನಾವು ಏಕಾಂಗಿಯಾಗಿ ಉಳಿತೇವೆ. ಇನ್ನೊಬ್ಬರು ಹೀಗೆ ಅಂತ ನಿರ್ಣಯಿಸುವುದರ ಬದಲಾಗಿ ನಾವೇನು ಅಂತ ನಮ್ಮನ್ನು ನಾವು ತಿಳಿಯೋಣ. ಒಳ್ಳೆಯದಾಗಿರ್ಲಿ ಅಥವಾ ಕೆಟ್ಟದೇ ಆಗಿರ್ಲಿ, ನಾವು ಮಾಡಿದ್ದೇ ನಮಗೆ ಹಿಂತಿರುಗಿ ಬರ್ತದೆ. ಮೌನ ಕಲಿಸುವಷ್ಟು ಪಾಠ, ಮೌನ ಕೊಡುವಷ್ಟು ನೆಮ್ಮದಿ, ಮೌನದಿಂದ ಬರುವಷ್ಟು ತಾಳ್ಮೆ ಯಾವುದರಲ್ಲೂ ಸಿಗೋದಿಲ್ಲ. ಅವರವರ ಗುಣವೇ ಅವರಿಗೆ ಶಿಕ್ಷೆ, ಅವರವರ ಗುಣವೇ ಅವರಿಗೆ ಶ್ರೀರಕ್ಷೆ. ಪರಿಸ್ಥಿತಿ ಏನೇ ಆಗಲಿ, ಸಂದರ್ಭ ಯಾವುದೇ ಇರಲಿ, ಸಮಸ್ಯೆ ಹೇಗೆ ಬರಲಿ, ಜೀವ ಹೋಗುವವರೆಗೂ ಕೈ ಬಿಡೋದಿಲ್ಲ ಎಂಬ ನಂಬಿಕೆ ಭರವಸೆ ಇದ್ರೆ ಮಾತ್ರ ಪ್ರೀತಿ ಸ್ನೇಹ ಮಾಡಿ. ನಮ್ಮಿಂದ ಯಾರಿಗಾದರೂ ಕಿರಿಕಿರಿ ಉಂಟಾಗುತ್ತಿದೆ ಎಂದಾದ್ರೆ ನಾವೇ ಅವರಿಂದ ದೂರ ಸರಿಯಬೇಕೇ ಹೊರತು ಅವರ ಆಸೆಗೆ ಅವರ ಕನಸಿಗೆ ಮುಳ್ಳಾಗಬಾರ್ದು. ಮೊದಲು ಕಲ್ಲಾಗುವುದನ್ನು ಕಲಿತ್ಕೋ, ನಂತರ ಒಂದು ದಿನ ನೀನೆ ಶಿಲೆಯಾಗಿ ನಿಲ್ಲುವೆ. ಖರ್ಚಾಗೋ ಹಣಕ್ಕೆ, ಕರಗಿ ಹೋಗೋ ಆಸ್ತಿಗೆ ಇರುವ ಬೆಲೆ ಮನುಷ್ಯನ ನಂಬಿಕೆಗೆ ಮತ್ತು ಅವನ ನಿಯತ್ತಿಗಿಲ್ಲ. ಕಾಯಬೇಕು ಅಷ್ಟೇ, ಭಗವಂತ ನಮಗಾಗಿ ಬರೆದ ಒಳ್ಳೆಯ ಸಮಯ ಬರುವವರೆಗೆ. ಒತ್ತಾಯ ಮಾಡಿ ಪಡೆಯೋದ್ರಲ್ಲಿ ಯಾವತ್ತೂ ಖುಷಿ ಸಿಗೋಲ್ಲ. ಅದು ಸ್ನೇಹವೇ ಆಗಲಿ, ಪ್ರೀತಿಯಾಗಿರಲಿ. ಹೆದರಬೇಡ. ಎಲ್ಲಿ ಕಣ್ಣೀರು ಹಾಕಿದ್ದೀಯೋ ಅದೇ ಜಾಗದಲ್ಲಿ ಒಂದು ದಿನ ನಿನ್ನ ನಗು ಅರಳುತ್ತದೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.